ಈಗಾಗಲೇ ಸ್ಟಾಲ್ಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸರ್ ಇದೆಲ್ಲ ವಿಶೇಷವಾಗಿ ಅಂಗನವಾಡಿಗೆ ಏನ್ ಬರುತ್ತೆ ಅದರಲ್ಲಿ ಸ್ವಲ್ಪ ವೆರೈಟಿ ಆಗಿ ಒಬ್ಬೊಬ್ರು ಒಂದೊಂದು ಮಾಡ್ತಾರೆ. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಡಿಗ್ರಿ ಕಾಲೇಜಿನಲ್ಲಿ ಕೇಂದ್ರ ಸಂವಹನ ಇಲಾಖೆ, ಮೈಸೂರು ವಾರ್ತಾ ಮತ್ತು ಪ್ರಚಾರ ಸಚಿವಾಲಯ, ತಾಲೂಕು ಆಡಳಿತ, ಶಿಶು ಅಭಿವೃದ್ಧಿ ಯೋಜನೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಲೀಡ್ ಬ್ಯಾಂಕ್ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಜಾಗೃತಿ ಕಾರ್ಯಕ್ರಮ ಹಾಗೂ ವಿವಿಧ ಫಲಾನುಭವಿಗಳಿಗೆ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿರುವುದು ಸಂತಸದ ವಿಚಾರವಾಗಿದೆ. ಅಭಿವೃದ್ಧಿ ಬಯಸುವ ಯಾವುದೇ ಸರ್ಕಾರಗಳು ಸಂಘರ್ಷಕ್ಕೆ ಇಳಿದ್ರೆ ನಷ್ಟ ಅನುಭವಿಸಬೇಕಾಗುತ್ತೆ ಹೊರತು ಅಭಿವೃದ್ಧಿ ಸಾಧಿಸಲು ಸಾಧ್ಯ ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳಿದರು. ಇಂದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗಿರಿಜನರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ವೃತ್ತಿಪರ ಕೌಶಲ್ಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ 10 ಯೋಜನೆಗಳ ಮೂಲಕ ಸಹಾಯಧನ ಕೊಟ್ಟು ಸಾಲ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ. ಆದರೆ ಗ್ರಾಮೀಣ ಪ್ರದೇಶದ ಜನತೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ದೇಶದ ಯುವ ಪೀಳಿಗೆ ಪ್ರಮುಖ ಪಾತ್ರ ವಹಿಸಬೇಕೆಂದು ಜಾಗೃತಿ ಮೂಡಿಸುತ್ತಿದ್ದೇವೆ. ಈ ದೇಶದ ಯುವಕರ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಶಿಕ್ಷಣ ವ್ಯವಸ್ಥೆ ಹಾಗೂ ಸೌಲಭ್ಯಗಳನ್ನು ನಿಮಗೆ ತಲುಪಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ರಾಜ್ಯದ ಅಭಿವೃದ್ಧಿಯ ಪ್ರಗತಿ ಆಗ್ತದೆ. ನೀವು ಸಂಘರ್ಷದ ಹಾದಿ ಇಟ್ಕೊಂಡು ಹೋದ್ರೆ ನಿಮಗೆ ನಷ್ಟ ಆಗಲ್ಲ. ಇವತ್ತು ನೀವು ಕುರ್ಚಿಯಲ್ಲಿ ಇರ್ತೀರಿ, ನಾಳೆ ಇಳಿತೀರಿ, ಬಟ್ ಲಾಸ್ ಯಾರಿಗೆ? ಕರ್ನಾಟಕದ ಜನತೆಗೆ ಲಾಸ್ ಆಗ್ತದೆ. ಅಟ್ಲೀಸ್ಟ್ ಅವ್ರ ಇಂಟ್ರೆಸ್ಟ್ ಅಲ್ಲಾದರೂ ಈ ಸರ್ಕಾರಕ್ಕೆ ಕಿವಿ ಮಾತು ನಾನು ಹೇಳುವಂಥದ್ದು, ಕೇಂದ್ರ ಸರ್ಕಾರದ ಜೊತೆ ನೆನ್ನೆ ಬಂದಿದ್ರಿ ಡೆಲ್ಲಿಗೆ, ಬಹಳ ಸಂತೋಷ ಆಯಿತು. ನಾನು ಮುಖ್ಯಮಂತ್ರಿ ಭೇಟಿ ಮಾಡಿದೆ. ಈ ರೀತಿಯ ಒಂದು ಸ್ನೇಹಮಯ ವಾತಾವರಣದಿಂದ ಒಂದು ರೀತಿಯಲ್ಲಿ ಸಹಮತ ಇಟ್ಕೊಂಡು ಸಹಕಾರ, ಪರಸ್ಪರ ಸಹಕಾರದೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡ್ಕೊಂಡಾಗ ರಾಜ್ಯದ ಜನರಿಗೆ, ದೇಶಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಅಭಿಪ್ರಾಯಪಡ್ತಾ, ಇವತ್ತು ಏನೆಲ್ಲ ಯೋಜನೆಗಳಿದೆ, ಪೋಷಣ್ ಅಭಿಯಾನ ಇದೆ. ಪೋಷಣ್ ಅಭಿಯಾನದಲ್ಲಿ ಮಾತೃಶ್ರೀ ಯೋಜನೆಯಲ್ಲಿ ಇನ್ನೂ ಕೂಡ ಅನೇಕ ಯೋಜನೆಗಳು ಈ ಕಡೆ ಬದಿ ಕೂಡ ಇದ್ದಾವೆ. ತಾವೆಲ್ಲ ನೋಡ್ಬೋದು. ಬಾಣಂತಿಯರಿಗೆ ಏನು ಕೊಡ್ತಾರೆ, ಗರ್ಭಿಣಿಯರಿಗೆ ಏನು ಕೊಡ್ತಾರೆ, ಯಾವ ರೀತಿ ಅಂಗನವಾಡಿಗಳಿಗೆ ಯಾವ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಆಹಾರವನ್ನ, ಅವರಿಗೆ ಸಮಗ್ರ ಆಹಾರವನ್ನ ನೀಡ್ತಾ ಇದ್ದಾರೆ, ಪೌಷ್ಟಿಕ ಆಹಾರವನ್ನ ನೀಡ್ತಾ ಇದ್ದಾರೆ. ಆರೋಗ್ಯಯುಕ್ತ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಅಡಿಪಾಯಗಳಿದೆ, ಅಡಿಪಾಯದ ಎಲ್ಲ ಅಂಶಗಳನ್ನ ಒಳಗೊಂಡಂತಹ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ. ಜನತೆ ಕಡೆ ಅಂತೇಳಿ ಹಳ್ಳಿಗಳಿಗೆ ಭೇಟಿಯನ್ನು ಮಾಡಿ, ಸಂಸದರು ಮೇಲೆ ಯಾವಾಗಲೂ ಕೂಡ ನಮ್ಮ ಪಂಚಾಯತಿಗೆ ಬರಲಿಲ್ಲ, ನಮ್ಮ ಹೋಬಳಿಗೆ ಬರಲಿಲ್ಲ 5 ವರ್ಷ ಅಂಥೇಳಿ ನಾನು ಕೂಡ ಅನೇಕ ವರ್ಷಗಳಿಂದ ಇದನ್ನು ಕೇಳಿದೆ. ಎಷ್ಟೇ ನಮ್ಗೆ ಒತ್ತಡ ಇದ್ದರೂ ಕೂಡ ಬಿಡುವು ಮಾಡ್ಕೊಂಡು ಹಳ್ಳಿಗಳಿಗೆ, ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗಾದರೂ ಹೋಗಬೇಕು ನನ್ನ ಒಂದು ಅವಧಿಯಲ್ಲಿ ಅಂಥೇಳಿ ನಾನು ಉದ್ದೇಶ ಮಾಡಿ ಅವ್ರ ಜೊತೆ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಬಗ್ಗೆ ಕೂಡ ಅಲ್ಲಿ ಪರಾಮರ್ಶಿಸಿ, ಜೊತೆಗೆ ನಮ್ಮ ಜನರ ಸಂಕಷ್ಟ ಮತ್ತು ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡುವಂಥ ಈ ಕಾರ್ಯಕ್ರಮ ನಮ್ಮೆಲ್ಲ ಮುಖಂಡರ ಜೊತೆ ಹೋಗುವಂಥದ್ದು, ಕೆಲವು ಅಧಿಕಾರಿಗಳನ್ನ ಕರ್ಕೊಂಡು ಹೋಗುವಂಥ ಕೆಲಸ ಮಾಡೋಣ ಅಂತ ಇದೆ. ಈ ಸಂದರ್ಭದಲ್ಲಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ ವೆಂಕಟ ಶಿವಾರೆಡ್ಡಿ, ಪಿಯು ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷ ವೆಂಕಟ ಶಿವಾರೆಡ್ಡಿ, ಟಿಎಚ್ಒ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಟಿ ಕೋನಪ್ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ, ಕೆಡಿಪಿ ಸದಸ್ಯೆ ಮಮತಾ ನಾಗರಾಜು ರೆಡ್ಡಿ, ಪುರಸಭೆ ಉಪಾಧ್ಯಕ್ಷೆ ಸುಜಾತಾ ನಾಯ್ಡು ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.